ಅಸ್ಲಾಮಲೈಕುಮ್, ನಮಸ್ಕಾರ ಕರ್ನಾಟಕ. ಇವತ್ತು ಬೆಳಿಗ್ಗೆ ಎದ್ಬಿಟ್ಟು ಸೀದಾ ಗಾಡಿ ಎತ್ಕೊಂಡು ನಾನು ಹೋಗಿದ್ದೆ ಭರತ್ ಮನೆ ಹತ್ರ. ಏನಕ್ಕೆ ನಮ್ಮ ಎಕ್ಸಾಮ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು. ಅದಕ್ಕೋಸ್ಕರ ಡೇಟ್ ಇತ್ತು, ಸಬ್ಮಿಟ್ ಮಾಡಬೇಕಿತ್ತು ರೆಕಾರ್ಡ್ ಬುಕ್ಸ್ ಎಲ್ಲ. ಅದಕ್ಕೋಸ್ಕರ ಅವನ ಹತ್ರ ಹೋಗ್ಬಿಟ್ಟು ವೇಟ್ ಮಾಡ್ತಾ ಇದ್ದೆ. ರೆಡಿ ಆಗಿಬಿಟ್ಟು ಅವನು ಬಂದ. ನೋಡಿ, ಕ್ಯಾಮ್ರಾದಲ್ಲಿ ಬರೋಲ್ಲ ಹಂಗಿಂಗೆ ಅಂತ ನಾಟಕ ಆಡ್ತವನೆ. ಆಮೇಲೆ ಇವನ್ನ ಕರ್ಕೊಂಡು ಸಾದ ಹೋಗ್ಬಿಟ್ಟು ಅಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ಅದರಲ್ಲೇ 3 ಗಂಟೆ ಆಯಿತು. ಅಲ್ಲಿ ನಮ್ಮ ಬರ್ತಾವ್ರೆ ಅಂತ ಹೇಳಿದರು. ಇವ್ರನ್ನ ವೇಟ್ ಮಾಡ್ಕೊಂಡು ಕೂತಿದ್ವಿ ನಾನು ಇವನು. ಅವಾಗೆ ಭಾವ ಮತ್ತು ರುದ್ರ ಎಂಟ್ರಿ ಕೊಟ್ಟರು. ಇವ್ರ ಬರ್ಡೇ ಇವತ್ತು. ಇವ್ರ ಹತ್ರ ಮಾತಾಡ್ಕೊಂಡು ಆಮೇಲೆ ನಾನು ಬಂದಿದ್ದೆ ಮನೆ ಕಡೆ. ಆಮೇಲೆ ಬಂದು ಪಿಕಪ್ ಮಾಡ್ದೆ ಅಮೀನು. ಪಿಕಪ್ ಮಾಡಿಬಿಟ್ಟು ಅವನ ಹತ್ರನೇ ಗಾಡಿ ಹಾಕ್ಬಿಟ್ಟು ಅಲ್ಲಿಂದ ಇವನ ಹತ್ರ ಹೋಗಿದ್ದೆ ಕಟ್ಟಿಂಗ್ ಹೋಗೋಕ್ಕೆ ಟೈಮಲ್ಲಿ ಕಮನಹಳ್ಳಿಯಲ್ಲಿ ಸಲೂನ್ ಐತೆ, ಅಲ್ಲಿ ಹೋಗ್ಬಿಟ್ಟು ಮಾಡ್ಸೋಣ ಅಂದರು. ಅಷ್ಟಲ್ಲೇ ಕಟ್ಟಿಂಗ್ ಫುಲ್ ತುಂಬ್ಕೊಂಡಿದ್ರು ಜನ. ನಮ್ಮ ಅರ್ಜಾನು ಫೇಶಿಯಲ್ ಮಾಡೋಕ್ಕೆ ಬಂದಿರೋದಿಲ್ಲಿ. ಫೇಶಿಯಲ್ ಮಾಡಿಸ್ಬೇಕು ಅಂದ್ಬಿಟ್ಟು ಇವನು ಅಮೀನ್ಗೆ ಹೋಗ್ಬಿಟ್ಟು ನೀನು ಹೋಗಿ ಮಾಡಿಸು ಅಂತ ಹೇಳ್ಬಿಟ್ಟು ಇವನ್ನ ಕೂರಿಸ್ಬಿಟ್ಟು ನಾನು ಕುತ್ಕೊಂಡಿದ್ದೆ. ನಮ್ಮ ಅರ್ಜಾನ್ ಸರಿ ಅಂದ್ಬಿಟ್ಟು ಅಷ್ಟಲ್ಲೇ ಅವನು ಒಳಗಡೆ ಹೋಗ್ಬಿಟ್ಟು ಫೇಶಿಯಲ್ ಮಾಡ್ದ. ಮುಖ ತೋರಿಸು ಅಂದರೆ ತೋರಿಸ್ತಾನೆ ಇಲ್ಲ. ಅದು ಫೇಶಿಯಲ್ ಇದು ಹಚ್ಬಿಟ್ಟವ್ರೆ ಅಂತ, ಟ್ಯಾನ್ ರಿಮೂವಲ್ಲು ಅದು ಹಚ್ಬಿಟ್ಟವ್ರೆ ಅಂತ ಮುಖಾನೇ ತೋರಿಸಿಲ್ಲ ಇವನ ಹತ್ರ ಸ್ವಲ್ಪ ಟೀಟ್ಲೆ ಮಾಡ್ಕೊಂಡು ಒಳಗಡೆ. ಅಲ್ಲಿಂದ ಆಮೇಲೆ ನೋಡಿದ್ರೆ ಬಂದ್ವಿ ನಾವು. ಫುಲ್ಲು ಇಫ್ತಾರಿ ಟೈಮಲ್ಲೇ ಆಗಿತ್ತು. ಹೊಟ್ಟೆ ಬೇರೆ ಹಸಿತಾ ಇತ್ತು ಅಂದ್ಬಿಟ್ಟು ಏನಾದರೂ ತಿನ್ನೋಣ ಅಂತ ಇದ್ವಿಯಾರಿಗೆ ಬಂದು ಏನಾದರೂ ಒಂದು ತಿನ್ನಲೇಬೇಕು ಅಂದ್ಬಿಟ್ಟು ಚಿಕನ್ ಇಲ್ಲ ಕಬಾಬು ಏನಾದರೂ ಒಂದು ರೋಲ್ ಗಿಲ್ ಏನಾದರೂ ಒಂದು ತಿನ್ನೋಣ ಅಂದ್ಬಿಟ್ಟು ತಿನ್ಕೊಂಡು ಸೀದಾ ಹೋಗಿದ್ದೆ ಶೂಸ್ ತೊಗೊಳಕ್ಕೆ ಹೋಗಿದ್ದು ನಮ್ಮ ಜೀಜು ಜೊತೆ ಹೋಗ್ಬಿಟ್ಟು ಶೂಸ್ ತೊಗೊಂಡು ಅಲ್ಲಿಂದ ಸೀದಾ ಬಂದಿದ್ದೆ ನಮ್ಮ ಮುಸು ಹತ್ರ. ರಾತ್ರಿ ಅಷ್ಟಲ್ಲೇ 12 ಗಂಟೆ ಏನೋ ಆಗೈತೆ ಟೈಮು. ನಾನು ಅಮೀನ್ ಬಂದಿರೋದು. ಇವನ ಹತ್ರ ಬಂದುಬಿಟ್ಟು ಇವನ್ನ ಪಿಕ್ ಮಾಡ್ಕೊಂಡು ನಾನು ಹೋಗಿದ್ದೆ ಕಟ್ಟಿಂಗ್. ರಾತ್ರಿ 2 ಗಂಟೆಗೆ ಕಟ್ಟಿಂಗ್ ಮಾಡಿಸಿದ್ದೀನಿ ವೇಟ್ ಮಾಡಿ. ನಾಳೆ ಹಬ್ಬ ಐತೆ, ಅದಕ್ಕೋಸ್ಕರ ಮುಂದೆ ವಿಡಿಯೋಲಿ ಗೊತ್ತಾಗುತ್ತೆ. ಇಷ್ಟೇ ಇವತ್ತಿನ ವ್ಲಾಗ್.